ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ನಿನ್ನೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ, ಕರ್ನಾಟಕದ ಇತರೆ ಭಾಗಗಳಲ್ಲೂ ಜಿಲ್ಲೆಗಳಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಒಂದು ನಿರ್ಮಾಣವಾಗಿತ್ತು. ಯಾಕಂದರೆ ಅತಿ ಹೆಚ್ಚು ಜೋರಾಗಿ ಮಳೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸುರಿದಿದೆ. ಸೊ ಎಲ್ಲೆಲ್ಲಿ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಅಲ್ಲಿ ಬಳ್ಳಾರಿಯ ತಿಮಲಾಪುರದಲ್ಲಿ ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಲ್ಲೊಂದು ಸೇತುವೆನೇ ಕೊಚ್ಚಿ ಹೋಗಿದೆ. ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ, ಎರಡು ಊರುಗಳಿಗೆ ಸಂಪರ್ಕ ಇದ್ದಂತಹ ಸೇತುವೆ ಅದು. ಪಾಪ ಜನ ಈಗ ಅತ್ತಿಂದತ್ತ ಓಡಾಡೋದಕ್ಕೂ ಸಾಧ್ಯ ಇಲ್ಲ. ಆ ಥರದ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿದೆ. ನಿನ್ನೆ ಸುರಿದಿರುವಂಥ ಒಂದು ಭಾರೀ ಮಳೆಯಿಂದಾಗಿ ಮಳೆಯ ರಭಸ ಎಷ್ಟು ಜೋರಾಗಿತ್ತು, ನೀರಿನ ರಭಸ ಎಷ್ಟು ಜೋರಾಗಿತ್ತು ಅಂತ ಹೇಳಿದ್ರೆ ಆ ಸೇತುವೆ ಏನಿತ್ತಲ್ಲ ಅದೇ ಕುಸಿದು ಹೋಗಿದೆ. ಇದು ಬಳ್ಳಾರಿಯ ತಿಮಲಾಪುರದಲ್ಲಿ ಆಗಿರುವಂಥದ್ದು. ತಿಮಲಾಪುರದ ಸೇತುವೆಯಲ್ಲಿ ಕುಸಿದು ಬಿದ್ದಿದೆ. ಇನ್ನು ಬೇಕಮಲ ದಿನ್ನಿ ಬಾಗಲಕೋಟೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇಲ್ಲಿ ನೀರಿನಲ್ಲಿ ಮುಳುಗೋಗಿರುವಂಥ ಒಂದು ಸೇತುವೆ, ಅರ್ಧಕ್ಕೆ ಕಾಮಗಾರಿ ನಿಂತಿದೆ. ಆ ಕಾಮಗಾರಿಯನ್ನು ಇನ್ನೆಲ್ಲಿ ನಡೆಸ್ತಾರೆ? ಆ ನೀರೆಲ್ಲವೂ ಕೂಡ ಖಾಲಿ ಆದಮೇಲೆ ಕಾಮಗಾರಿ ನಡೆಸೋದಕ್ಕೆ ಸಾಧ್ಯ. ಅಟ್ಲೀಸ್ಟ್ ಮಳೆ ಇರಲಿಲ್ಲ, ಆ ಟೈಮ್ನಲ್ಲಾದರೂ ಕಾಮಗಾರಿಯನ್ನು ಬೇಗ ಮುಗಿಸಿ ಅಂತ ಹೇಳಿದ್ರೆ ಆ ಟೈಮ್ನಲ್ಲೂ ಮುಗಿಸೋದಕ್ಕೆ ಸಾಧ್ಯ ಆಗೋಲ್ಲ. ಇವರಿಗೆ ಬೇರೆ ಬೇರೆ ರೀತಿಯಂಥ ಕಾರಣಗಳು, ಬೇರೆ ಬೇರೆ ರೀತಿಯಾದಂಥ ಸಬೂಬುಗಳನ್ನು ಹೇಳ್ತಾ ಬರ್ತಾರೆ. ಈಗ ಮಳೆ ಸ್ಟಾರ್ಟ್ ಆಗಿದೆ. ಇನ್ನು ಈ ಸೇತುವೆ ಕಾಮಗಾರಿ ಅಲ್ಲಿಗೆ ಇನ್ನು ಗಗನ ಕುಸುಮ ಅಲ್ಲಿನ ಜನರಿಗೆ. ಇದು ಬಾಗಲಕೋಟೆಯ ಬೇಕಮಲ ದಿನ್ನಿಯ ದೃಶ್ಯಗಳು. ಇನ್ನು ಅದೇ ರೀತಿ ವಿಜಯನಗರದ ದೃಶ್ಯ ನೋಡ್ತಾ ಇದ್ರಿ. ನೋಡಿ, ಅಲ್ಲಿ ರಾಯರ ಕೆರೆ ಮಾಯದಂಥ ಮಳೆ ಬಂದಿರೋ ಪರಿಣಾಮವಾಗಿ ಇಲ್ಲಿ ರಾಯರ ಕೆರೆ ಕೂಡ ಎಷ್ಟು ಮಟ್ಟಿಗೆ ನೀರಿನ ಒಂದು ಜೋರಾಗಿದೆ, ನೀರಿನ ಒಂದು ಮಟ್ಟ ಎಷ್ಟು ಮಟ್ಟಿಗೆ ಏರಿಕೆ ಆಗಿದೆ ಅನ್ನುವಂಥದ್ದನ್ನು ಗಮನಿಸಿ. ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಕೂಡ ಇಲ್ಲಿ ಹಾನಿಯಾಗಿದೆ. ಕಬ್ಬು ಬೆಳೆ ಎಲ್ಲವೂ ಕೂಡ ನೀರು ಪಾಲಾಗಿರುವಂಥದ್ದನ್ನು ಗಮನಿಸ್ಬೋದು. ವಿಜಯನಗರದ ರಾಯರ ಕೆರೆಯ ದೃಶ್ಯಗಳು ಇವು. ರಾಯರ ಕೆರೆಯ ನೀರು ಜಾಸ್ತಿ ಆಗಿರೋದ್ರಿಂದಾಗಿ ನುಗ್ಗಿದೆ, ಹೊಲಗದ್ದೆಗಳಿಗೆ ನುಗ್ಗಿ ಅಲ್ಲಿನ ಬೆಳೆಯನ್ನು ಹಾನಿ ಮಾಡಿದೆ. ಇನ್ನು ಚಿತ್ರದುರ್ಗದ ರಾಂಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು ಅಂಡರ್ ಪಾಸ್ ಏನಿದೆಯಲ್ಲ, ಈ ಅಂಡರ್ ಪಾಸ್ ಕೂಡ ಜಲಾವೃತ ಆಗಿರುವಂಥದ್ದನ್ನು ಗಮನಿಸ್ಬೋದು. ಅಲ್ಲೇ ಒಂದು ಕೆಟ್ಟು ನಿಂತಿರುವಂಥ ಗೂಡ್ಸ್ ಆಟೋ ಪಾಪ ಆ ನೀರಿನಲ್ಲಿ ಹೋಗಿದ್ದಾರೆ, ಬಟ್ ಕೆಟ್ಟಿದೆ, ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಅವರು. ಇನ್ನು ಟೂ ವೀಲರ್ಗಳು ಅರ್ಧದಷ್ಟು ಮುಳುಗಿರುವಂಥ ಒಂದು ಪರಿಸ್ಥಿತಿಯಲ್ಲೇ ಅಲ್ಲಿ ಓಡಾಡುವಂಥ ಒಂದು ಸ್ಥಿತಿ ಇದೆ. ಇದು ಚಿತ್ರದುರ್ಗದ ರಾಂಪುರ ಗ್ರಾಮದ ಪರಿಸ್ಥಿತಿ. ಇನ್ನು ಗಣೇಶ್ ನಗರ ಕೊಪ್ಪಳ, ಅಲ್ಲೂ ಕೂಡ ಏನು ಪರಿಸ್ಥಿತಿ ಭಿನ್ನ ಇಲ್ಲ. ರಸ್ತೆ ಜಲಾವೃತವಾಗಿಬಿಟ್ಟಿದೆ. ರಸ್ತೆ ಯಾವುದು, ನೀರೆಲ್ಲಿದೆ ಅಥವಾ ಗುಂಡಿಗಳು ಯಾವುದಿದೆ ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ ಪಾಪ. ಅಂದಾಜು ಮೇಲೆ ಅಲ್ಲಿಂದನೇ ಓಡಾಡುವಂಥ ಒಂದು ಪರಿಸ್ಥಿತಿ ಇಲ್ಲಿನ ಜನರಿಗೆ ಈಗ ನಿರ್ಮಾಣವಾಗಿದೆ. ಯಾಕಂದರೆ ಮಕ್ಕಳನ್ನ ಶಾಲೆಗಳಿಗೆ ಬಿಡಬೇಕು, ತಾವು ಕೆಲಸ ಕಾರ್ಯಗಳಿಗೆ ತೆರಳಬೇಕು. ಈ ಮುಳುಗಿರುವಂಥ ಒಂದು ನೀರಿನಲ್ಲೇ ಅದೇ ರಸ್ತೆಯಲ್ಲಿ ಅಂತ ಹುಡುಕೊಂಡು ಪಾಪ ಓಡಾಡುವಂಥ ಪರಿಸ್ಥಿತಿ ಇಲ್ಲಿನ ಜನರಿಗೆ ನಿರ್ಮಾಣ ಆಗಿದೆ. ಇನ್ನು ವಿಜಯಪುರದ ದೃಶ್ಯ ನೋಡಿ. ಇಲ್ಲಿ ವಿಜಯಪುರ ದೃಶ್ಯ ಇನ್ನೇನು ಸ್ವಲ್ಪ ಆದರೆ ಈ ಇಡೀ ಸೇತುವೆನೇ ಮುಳುಗಡೆ ಆಗುತ್ತೆ. ಈಗ ಆಲ್ಮೋಸ್ಟ್ ಅರ್ಧ ಮುಳುಗಡೆ ಆಗಿರುವಂಥ ಸೇತುವೆಯನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ನೋಡಿ, ಇಲ್ಲಿ ಒಂದು ವೆಹಿಕಲ್ ಬಂದ ಮೇಲೆ ಇನ್ನೊಂದು ವೆಹಿಕಲ್ ಪಾಸ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವಾಗ ಇದು ಕೂಡ ಕುಸಿದು ಬೀಳುತ್ತೋ ಅನ್ನೋ ಭೀತಿ. ಜೀವನ ಕೈಯಲ್ಲಿ ಹಿಡಿದುಕೊಂಡೇ ಸಂಚರಿಸುವಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ.